ನನ್ನ ಮಗಳು ಏನು ಮಾಡಕ್ಕೆ ಬಿಟ್ಟೈತೆ ಎಷ್ಟೊಂದು ದೊಡ್ಡಾಗ್ಬಿಟ್ಟೈತಿ. ಇದ್ರದ್ದು ಹೂವು ಒಳ್ಳೆ ಪ್ಲಾಸ್ಟಿಕ್ ಹೂ ಥರ. ನೀರು ಹಾಕಬೇಕು ಅಂತಲೇ ಜಾಸ್ತಿ ನೀರು ಅಥವಾ ಏನೋ ಹಾಕ್ತಿದ್ರು, ಅದೇ ಸ್ವಲ್ಪ ಕೇರ್ ಮಾಡದೇ ಇದ್ರೂ ಚೆನ್ನಾಗಿ ಬರ್ತಿತ್ತು. ಹೋಗಿರೋ ಗೈಸ್, ನೆನ್ನೆ ಬಂದಿದ್ದಾರೆ ಇವರು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ ನಾನು ಇವಾಗ ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ನಮ್ಮ ಅಮ್ಮನ ಮನೆಯಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಅಮ್ಮನ ಮನೆಗೆ ಅಂದರೆ ನೆನ್ನೆ ಸುಮ್ಮನೆ ಅಂದರೆ ಮನೆ ಹತ್ರ ಬೇಗ ಕೆಲಸ ಎಲ್ಲ ಮುಗಿದಿದ್ವ. ನನ್ನ ತಂಗಿ ಎಲ್ಲ ಫ್ರೀ ಆಗಿದ್ದರು. ಅದಕ್ಕೆ ನಮ್ಮ ಅಪ್ಪನೂ ಪಾಪನ ನೋಡಿರಲಿಲ್ಲ. ಸ್ವಲ್ಪ ಇಷ್ಟು ಒಂದು 15 ಡೇಸ್ ಮೇಲೇ ಆಗಿತ್ತು. ಹಾಗಾಗಿ ಪಾಪನ ಕರ್ಕೊಂಡು ಇಲ್ಲೊಂದು ದಿನ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಇವತ್ತು ಹೋಗ್ತೀವಿ, ಮಧ್ಯಾಹ್ನ ಮೇಲೆ ಹೋಗ್ತೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನವೀನ್ ಅವ್ರು ಬಂದಿದ್ದರು, ಅದಕ್ಕೇ ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವರು ಬೋಟಿನ ತಂದಿದ್ದಾರೆ. ಅದನ್ನು ಇವಾಗ ಕ್ಲೀನ್ ಮಾಡಿ ಇವಾಗ ನೀರೆಲ್ಲ ತಗೊಂಡು ಈ ಥರಗೆ ಅಲ್ಲಿ ಕ್ಲೀನ್ ಮಾಡಬೇಕಲ್ಲಿ. ಅಂದರೆ ಇವ್ರಿಗೆ ಬೋಟಿ ಕೋಳಿ ಕ್ಲೀನ್ ಮಾಡೋದು ಅಂತಂದರೆ ಇಷ್ಟ ಗೈಸ್, ಹೆವಿ ಇಷ್ಟ. ಅದಕ್ಕೆ ಆದರೆ ಅಲ್ಲಿ ಕ್ಲೀನ್ ಮಾಡಿಸೋದ್ಕಿಂತ ನಾವೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇವಾಗ ನಾನು ಸೊ ನೋಡಿ ಇಲ್ಲಿ ಹೆಂಗೆ ಯಾವಾಗಲೂ ಜಿಗಿ ಇವಾಗ ನಾನು ಬೋಟಿ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಎಲ್ಲ ಫುಲ್ ನಮ್ಮ ಅಜ್ಜಿ ಏನೇನೋ ನೆಟ್ಬಿಟ್ಟಾಯ್ತು, ತೋರಿಸ್ತೀನಿ. ಆ್ಯಕ್ಚುಲಿ ಹೋದ ವೀಡಿಯೋ ಹಾಕಿದ ವೀಡಿಯೋ ಟಾಪಲ್ಲೇ ವೀಡಿಯೋ ಮಾಡ್ತಿದ್ವಿ. ಆದರೆ ಕೂತ್ಕೋ. ಕ್ಲೀನ್ ಮಾಡಬೇಕು ಇವಾಗ. ತಿಂಡಿಗೆ ಅಂತ ಹೇಳ್ಬಿಟ್ಟು ಪಲಾವ್ನ ಮಾಡಿದ್ರು. ಊದ್ಬೇಕದ. ಸೊ ಇದು ದಪ್ಪ ಆಯ್ತದದು. ನೋಡಿ ನಮ್ಮ ಅಜ್ಜಿ ಪುದೀನ ಸೇವಂತಿಗೆ ಗಿಡ ಅವು ಕಟ್ ಮಾಡೋದು. ನನ್ನ ಫೇವ್ರೆಟ್ ಗಿಡ ಒಂದು ಇಲ್ಲಿ ಹೂವು ನೋಡಿ, ಫುಲ್ ಹೊತ್ತ ನೋಡಿ ಇಲ್ಲಿ ಹೆಂಗೆ ಬಿಟ್ಟೈತೆ ಹೂವು, ಎಷ್ಟೊಂದು ದೊಡ್ಡಾಗ್ಬಿಟ್ಟೈತಿ. ಇದ್ರದ್ದು ಹೂವು ಒಳ್ಳೆ ಪ್ಲಾಸ್ಟಿಕ್ ಹೂ ಥರ. ಅದು ನಮ್ಮ ಅಕ್ಕನ ಮನೆಯಿಂದ ತಂದಿದ್ದು ನಾನು ಇದನ್ನು. ಚೆನ್ನಾಗಿ ಇದಕ್ಕೆ ಏನಂದರೆ ನೀರು ಹಾಕಬೇಕು ಅಂತಲೇ ಜಾಸ್ತಿ ನೀರು ಅಥವಾ ಏನೋ ಹಾಕ್ತಿದ್ರು, ಅದೇ ಸ್ವಲ್ಪ ಕೇರ್ ಮಾಡದೇ ಇದ್ರೂ ಚೆನ್ನಾಗಿ ಬರ್ತಿತ್ತು. ನಮ್ಮ ಅಕ್ಕವ್ರು ಎಲ್ಲೋ ನಮ್ಮ ಅಕ್ಕಲ್ಲಿ ಹೊಲ ಸುತ್ತಕ್ಕೆ ಹೋಗೋಳೆ. ನಮ್ಮ ಮುಖ ತೊಳೆದಿಲ್ಲ, ಏನಿಲ್ಲ, ಹಿಂಗೆ ವಿಡಿಯೋ ಮಾಡ್ತಿದ್ದೀವಿ. ಹೋಗಿರೋ ಗೈಸ್, ನೆನ್ನೆ ಬಂದಿದ್ದಾರೆ ಇವರು ನೋಡಿ. ಇಲ್ಲಿ ಮುಖ ನಿಗಾಡು ಒಂಚೂರ ನೋಡಿ. ನಾನು ಬಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟೊಳಗೆ. ಮುಖದಲ್ಲಿ ಏನು ಮಂದಹಾಸ. ಆಫ್ ಮಾಡಿ ಸಾಂಗ್. ಸಾಕು ಎದ್ದು ಬಾ ಅಂತ ವಿಡಿಯೋ ಮಾಡು ಅನ್ನೋ ಅವರೇನೆ, ವಿಡಿಯೋ ಆಫ್ ಆದ್ಮೇಲೆ ಬೈಯೋದು ಅವರೇ ಅಂತ ಹಸ್ಬೆಂಡು.
ನವೀನ್ ಅವರು ಮತ್ತು ನಾನು ಸೇರ್ಕೊಂಡು ಬೋಟಿನ ಕ್ಲೀನ್ ಮಾಡಿದ್ದೆ ಆಯಿತು. ಅದಂತೂ ನೀಟಾಗಿ ಹೋಗ್ತಾನೆ ಇರಲಿಲ್ಲ. ಅಂದರೆ ಮಾಮೂಲಿ ಯೂಶಲಿ ಎಲ್ಲ ಬಿಸಿನೀರು ಸುಣ್ಣ ಅದನ್ನು ಹಾಕಿಬಿಟ್ಟು ಅದರೊಳಗಡೆ ಅದ್ದು ಎಜ್ಜಿದ್ರೆ ಅದ್ರ ಮೇಲೆಲ್ಲ ಇದಿರುತ್ತಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಇದು ಆಗ್ತಿರ್ಲಿಲ್ಲ. ಏನಕ್ಕೆ ಅಂತಾರೆ ಬಿಸಿನೀರು ಸ್ವಲ್ಪ ಜಾಸ್ತಿ ಕಾಯ್ದಿರಲಿಲ್ಲ. ಅದನ್ನೇ ಮಾತಾಡಿಕೊಂಡು ಇದು ಮಾಡ್ತಾಯಿದ್ವಿ. ನಾನಂತೂ ಫಸ್ಟ್ ಟೈಮ್ ಅದನ್ನೆಲ್ಲ ಮುಟ್ಟಿದ್ದು. ಅಂದರೆ ತಿಂತೀನಿ ಬಟ್ ಕ್ಲೀನ್ ಅಂತ ಅಂದ್ಕೊಂಡು ಮುಟ್ಟಿದ್ದು ಫಸ್ಟ್ ಟೈಮ್. ಬಿಕಾಸ್ ಏನಂದರೆ ನಮ್ಮ ಅಕ್ಕ ಅವಳು ಕೂಡ ಮುಟ್ಟಲ್ಲ ಅದನ್ನು, ಅಂದರೆ ಅಷ್ಟು ಕ್ಲೀನ್ ಮಾಡಲ್ಲ ಅವಳು. ಆಮೇಲೆ ಹೊಲ್ದ ಹತ್ರ ಏನೋ ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ರು. ಮತ್ತು ನನ್ನ ತಂಗಿ ನಮ್ಮ ಅಮ್ಮನೂ ಮುಟ್ಟಲ್ಲ. ನಮ್ಮಮ್ಮ ತಿನ್ನೋದೇ ಇಲ್ಲ, ಅವ್ರು ಮುಟ್ಟೋದು ಇಲ್ಲ ತಿನ್ನೋದು ಇಲ್ಲ ಆ ಥರ. ಅದಕ್ಕೋಸ್ಕರನೇ ನಾನೇನೇ ಅದು ಚಿಕ್ಕ ಚಿಕ್ಕ ಇದು ಕರುಳು ಇರುತ್ತಲ್ಲ ಅದರೊಳಗಡೆ ನೀರು ತುಂಬಿ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಕೊಂಡು ಅಂತ ನವೀನವ್ರು ಆ ಥರ ಕ್ಲೀನ್ ಮಾಡು ಅಂತ ಹೇಳ್ತಿದ್ರು. ಅದಕ್ಕೇ ಒಂದೊಂದೇ ಎಳೆ ತೆಗೆದು ಅದನ್ನು ಕ್ಲೀನ್ ಮಾಡ್ತಾಯಿದ್ದೆ ನೀಟಾಗಿ. ಅಂದರೆ ಇವರಿಗೆ ಎಲ್ಲನೂ ಪಕ್ಕಾ ಕ್ಲೀನ್ ಮಾಡಬೇಕು ನೀಟಾಗಿ ಆ ಥರ. ಅಂದರೆ ಅಂಗಡಿಲೂ ಅಷ್ಟು ಕ್ಲೀನ್ ಮಾಡೋದಿಲ್ಲ, ಇವ್ರಿಗೆ ಇಷ್ಟ ಆಗೋಲ್ಲ. ಮನೇಲಿ ತಂದರೆ ಆರಾಮಾಗಿ ಸ್ವಲ್ಪ ಇನ್ನು ಬೋಟಿ ಎಲ್ಲ ಕ್ಲೀನ್ ಆದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಎಲ್ಲ ಮಾಡಾಯಿತು. ಮಾಡಿ ಅವ್ರ ಅಪ್ಪನ ಹತ್ರ ಮಲಗಿಸಿದ್ದೆ. ಅವರು ಆಟ ಆಡಿಸ್ತಾಯಿದ್ರು. ಏನಂತಂದರೆ ಅದು ಟಾರ್ಚು ಆನ್ ಮಾಡಿಕೊಂಡು ಇಟ್ಕೊಂಡ್ರೆ ಅಂದರೆ ಲೈಟು ನಾವು ಯಾವ್ಯಾವ ಕಡೆ ಬಿಡ್ತೀವಿ ಆ ಕಡೆ ಎಲ್ಲ ರೊಟೇಟ್ ಆಗ್ತಾಳೆ ಅವಳು. ಅಂದರೆ ಹುಡುಕ್ತಾ ಇರ್ತಾಳೆ, ಆ ಕಡೆ ಹೋಗ್ತಿದ್ದಿ ಈ ಕಡೆ ಹೋಗ್ತಿದ್ದಿ ಅಂತ ಆ ಥರ ಹೋಗ್ತಾ ಇರ್ತಾಳೆ. ಅದಕ್ಕೆ ಆ ಥರ ಇಟ್ಕೊಂಡು ನವೀನವ್ರು ಅದನ್ನು ನೆಗಾಡ್ತಾಯಿದ್ರು ನೋಡಿಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಮಲಗಿದ್ರು. ಅಷ್ಟರಲ್ಲಿ ನಾನು ಬೋಟಿ ಕೂಡ ರೆಡಿ ಮಾಡಿದೆ. ನೋಡಿ ಇವಾಗ ನಮ್ಮ ಬೋಟಿ ಗೊಜ್ಜು ರೆಡಿಯಾಗಿದೆ. ಸೊ ತೋರಿಸು, ಮೊದಲು ಟೇಸ್ಟ್ ನೋಡೋದು ಇವರೇ ಗೈಸ್. ಸೂಪರ್ ಕಲರ್ ಹೆಂಗೆ ಕಾಣಿಸುತ್ತೆ ಅಂದರೆ ಸ್ವಲ್ಪ ರೈಸ್ ಕೂರಲಿ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಬೆಂದೈತಾ ಸಾಕಾ? ಆಫ್ ಮಾಡಿದೆ. ಬಿಟ್ಟಿರೋಣ. ಓಕೆ, ಅಡುಗೆ ಮನೆ ಆದರೂ ರೈಸ್ ಮಾಡ್ತಾಯಿತ್ತು ಇವಾಗ. ತೊಳೆಯೋ ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊಂಡು ಎಸ್ ಇನ್ನೂ ಒಂದಾ ಸ್ವಲ್ಪ ಈಗ ವರ್ಷನೊಂದಾ ಟೈಮ್ ಬಂದು ಒಂದು ಕಾಲಾಗಿದೆ ನೋಡಿ. ದೊಡ್ಡಮ್ಮನವ ನಮ್ಮ ಮಗ ಬಚ್ಚ ಮಾಡಿದ್ದಾರೆ. ಇವಾಗೆಲ್ಲ ರೆಡಿಯಾಗಾಯಿತು. ಮತ್ತೆ ಹೋಗಬೇಕು, ಊರಿಗೆ ಹೋಗ್ತಾ ಇದ್ದೀವಿ. ಸೊ ಊಟ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ನಿದ್ದೆನೂ ಮಾಡಿ ಇವಾಗ ರೆಡಿ ಆಗ್ತಾಯಿದ್ದೀವಿ. ಟೈಮ್ ಬಂದು 4 ಗಂಟೆ ಆಗಿದೆ. ಹೋಗಬೇಕು ಗೈಸ್. ನಮ್ಮ ಅಣ್ಣ ಆಲ್ರೆಡಿ ಫೋನ್ ಮಾಡ್ತಾಯಿದ್ದಾನೆ ಬರ್ತಿದ್ದೀರಾ ಅಂತ. ಅಂದರೆ ಬಿಟ್ಟಿರಲ್ಲ, ಇವಾಗ ಡೈಲಿ ಇದ್ದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಬಿಟ್ಟಿರಲ್ಲ. ಅದಕ್ಕೇ ಹೊರಡ್ತಾ ಇದ್ದೀವಿ. ಮತ್ತು ನಮ್ಮ ಲಗೇಜ್ಗಳು ನೋಡಿ ಇಲ್ಲಿ ಒಂದು ದಿನಕ್ಕೆ ಎಷ್ಟೊಂದವೆ. ಮತ್ತು ಇಲ್ಲಿ ನಮ್ಮ ಪುಟ್ಟಾಣಿ ಇವರಿದ್ದಾರೆ, ಇವರನ್ನು ರೆಡಿ ಮಾಡಿದ್ದೀವಿ ನಾವು. ಸೊ ಇವಾಗ ಹೊರಡ್ಬೇಕು. ಕಾರು ಅಂದರೆ ನಮ್ಮ ಚಿಕ್ಕತ್ತೆ ಮಗ ಬರ್ತಿದ್ದಾನೆ, ಅವ್ನು ಬಂದಮೇಲೆ ಹೊರಡ್ಬೇಕು ಇವಾಗ. ಇನ್ನು ನಮ್ಮ ಚಿಕ್ಕತ್ತೆ ಮಗ ಬಂದ. ಸೊ ಅವ್ನು ಬಂದಮೇಲೆ ಫುಲ್ ಲಗೇಜ್ ಎಲ್ಲ ಇಡ್ತಾಯಿದ್ವಿ. ಅಂದರೆ ರೆಡಿಯಾಗ ಆಯ್ತಲ್ವಾ, 4 ಗಂಟೆ ಆಗಿತ್ತು. ಅದಕ್ಕೆ ಬೇಗ ಬಂದುಬಿಡೋಣ ಅಂತ ಅಂದ್ಕೊಂಡು ಎಲ್ಲನೂ ಸ್ವಲ್ಪ ಬೋಟಿದ್ದು ಗೊಜ್ಜು ಮತ್ತು ಸಾಂಬಾರು ಎಲ್ಲನೂ ನಮ್ಮಮ್ಮ ಕೊಟ್ಟು ಕಳಿಸ್ತು ಇಲ್ಲಿಗೂ. ಅವೆಲ್ಲನೆಲ್ಲ ಶಿಫ್ಟ್ ಮಾಡ್ತಾಯಿದ್ವಿ, ಕಾರಿಗೆ ಇಡ್ತಾಯಿದ್ವಿ. ಹಂಗೆ ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ ಅದನ್ನು. ಸೊ ಅವನಿಗೆ ಕೊಡ್ತಾಯಿದ್ದೆ ಇಡು ಡಿಕ್ಕಿಗೆ ಎಲ್ಲನೂ ಅಂತ. ಅವನು ಒಂದೊಂದಾಗಿ ಜೋಡಿಸಿ ಇಟ್ಟಿದ್ದ. ಅಂದರೆ ಇದು CNG ಗಾಡಿ ಆಗಿರೋದ್ರಿಂದ ಸ್ವಲ್ಪ ಡಿಕ್ಕಿಲಿ ಸ್ಪೇಸ್ ಕಡಿಮೆ ಇತ್ತು, ಹಾಗಾಗಿ ಒಂದೊಂದಾಗಿ ನೀಟಾಗಿ ನೋಡಿ ಇಡ್ತಾ ಇದ್ದ. ಅಂದರೆ ಅವನದು ಸ್ವಲ್ಪ ಲಗೇಜ್ ಇತ್ತೇನೋ, ಅದನ್ನು ಅವ್ರು ಇನ್ನೂ ರಿಮೂವ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಎಲ್ಲ ಗಾಡಿಗೆ ಇಡ್ತಾಯಿದ್ರು.
ಮತ್ತು ನಾನು ಇದು CNG ಫಿಟ್ ಮಾಡಿರ್ತಾರಲ್ಲ, ಸೊ ಆ ಥರ ಅಂದರೆ ನನ್ನ ಹಸ್ಬೆಂಡ್ ಹತ್ರ ಇರೋದು ಪೆಟ್ರೋಲ್ ಅಷ್ಟೇ, CNG ಆ ಥರ ಏನಿಲ್ಲ. ಸೊ ಅದನ್ನು ಯಾವ ಥರ ಫಿಟ್ ಮಾಡಿರ್ತಾರೆ, ಹಿಂದೆ ಯಾವ ಥರ ಇರುತ್ತೆ ಅಂತ ನೋಡಿರಲಿಲ್ಲ ನಾನು. ಅದಕ್ಕೆ ಅಯ್ಯೋ ಈ ಥರ ಇರುತ್ತೆ, ಡಿಕ್ಕಿಲ್ ಸ್ಪೇಸೇ ಇರೋಲ್ಲ, ಹಿಂಗೆ ಬರುತ್ತಾ, ನಮ್ಮ ಗಾಡಿ ಫಿಟ್ ಮಾಡಿಸ್ಬೇಡ ಅಂತ ಹೇಳ್ತಿದ್ದೆ. ಅಂದರೆ ಈ ಥರ ಕಾಣಿಸುತ್ತಾ ಅಂತ ಕೇಳ್ತಿದ್ದೆ. ಆಮೇಲೆ ಅವನು ಎಲ್ಲ ತೋರಿಸಿದ, ಮತ್ತು ಕುಕ್ಕರ್ಗಳು ಅದನ್ನೆಲ್ಲ ಇಟ್ಕೊಂಡಿದ್ರು. ಅದಕ್ಕೆ ನೋಡ್ತಿದ್ದೆ ಏನೇನು ಇಟ್ಟಿದ್ದಾನೆ ಅಂತ. ಸೊ ಲಗೇಜ್ ಎಲ್ಲನೂ ಬೇಗ ಬೇಗ ಎಲ್ಲ ಜೋಡಿಸಾಯಿತು. ಇನ್ನು ಜೋಡಿಸಾದ್ಮೇಲೆ ನೆಕ್ಸ್ಟ್ ಹೊರಡೋದೆ ಅಂತ ಅಂದ್ಕೊಂಡು ಬಂದ್ವಿ. ಇನ್ನೇನು ಕೊಡ್ತೀಯ ಕೊಡು, ನೀನೇನಾದ್ರು ಕೊಡೋದಿದ್ರೆ. ಹೆಂಗೆ ಗಾಡಿ ಓಡಿಸ್ತೀವಿ? ಮತ್ತೆ ಬೆಂಗಳೂರಿಗೆ ಬರ್ಬೇಕಾರೆ ಹೆಂಗೆ ಬಂದ್ರಿ? ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ನಾನೊಂದು ಗಂಟು ಇರ್ತಿದ್ದಿಲ್ಲ. ಬರ್ತವೆ. ಇನ್ನು ನಮ್ಮನ್ನೆಲ್ಲ ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಇದ್ಬಿಟ್ಟು, ಅಂದರೆ ಸ್ವಲ್ಪ ಹೊತ್ತೇನು ಇರಲಿಲ್ಲ, ಒಂದು 10 ಮಿನಿಟ್ಸ್ ಇದ್ದರು ಅಷ್ಟೇ. ಏಕೆಂದರೆ ಮತ್ತೆ ಅವರ ಆಂಟಿ ಮನೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರಿಗೆ ಹೊರಡಬೇಕು, ನಲ್ಲಿ ಡ್ಯೂಟಿ ಇದೆಯಲ್ಲ. ಸೊ ಅದಕ್ಕೇ ಬೇಗ ಹೊರಡಬೇಕು, ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ಹೊತ್ತಿರಲಿಲ್ಲ, ಹೊರಟರು ಅವರು. ಓಕೆ ಗೈಸ್, ಇವಾಗ ಬಿಟ್ಬಿಟ್ಟು ಅವ್ರು ಹೊರಟ್ರು. ಓಕೆನಾ, ಇವಾಗ ಬಂದ್ವಿ. ಸೊ ನೋಡಿ, ಇಲ್ಲಿ ನನ್ನ ತಮ್ಮನ ಆಡ್ತಾ ಕುಂತವನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.